ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೊಂದು ಪ್ರೆಗ್ನೆನ್ಸಿ ಹೆಲ್ದಿ ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತಾರೆ. ನಿಮಗೆ ನೀರು ಅಡಿಕೆ ಆಗಲಿಲ್ಲ ಅಂದ್ರೂ, ಥರ್ಸ್ಟಿ ಫೀಲ್ ಆಗಲಿಲ್ಲ ಅಂದರೂ ನೀರು ಜಾಸ್ತಿ ಕುಡೀರಿ. ಏನಕ್ಕೆ ಅಂದರೆ, ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ನಿಮ್ಮ ಬಾಡಿಲಿ ನಿಮ್ಮ ಮಗು ಇರುತ್ತಲ್ವ, ಅದು ಅಮ್ಯುನೆಟಿಕ್ ಫ್ಲೂಯಿಡಿಂದ ಸುತ್ತಕೊಂಡಿರುತ್ತೆ. ನೀವು ಎಷ್ಟು ನೀರು ಕುಡಿತೀರೋ, ಎಷ್ಟು ನಿಮ್ಮ ಬಾಡಿಲಿ ವಾಟರ್ ಕಂಟೆಂಟ್ ಇರುತ್ತೋ ಅದಕ್ಕೆ ಅಷ್ಟು ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಮ್ಯುನೆಟಿಕ್ ಫ್ಲೂಯಿಡ್ ಕಂಟೆಂಟ್ ಏನಾದರೂ ಕಡಿಮೆ ಆದರೆ ಬೇಬಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನೀರನ್ನು ಜಾಸ್ತಿ ಕುಡೀರಿ ಅಂತ. ನಿಮಗೆ ನೀರು ಕುಡಿಯೋಕ್ಕಾಗಲಿಲ್ಲ ಅಂದರೆ ಪಾನಕ ಮಾಡ್ಕೊಂಡು ಕುಡೀರಿ, ಸಕ್ಕರೆ ಕಡಿಮೆ ಇರಬೇಕು. ಅಥವಾ ನೀವು ಜೀರಾ ವಾಟರ್ ಕುಡೀರಿ, ಅಥವಾ ಲಿಂಬೆಹಣ್ಣಿನ ವಾಟರ್ ಕುಡೀರಿ. ಈ ಥರ ಯಾವುದಾದ್ರೂ ಏನಾದರೂ ಮಾಡ್ಕೊಂಡು ನೀರನ್ನು ಕುಡಿತಾನೆ ಇರಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಬಾಡಿಲಿ ವಾಟರ್ ಕಂಟೆಂಟ್ ಮೇಂಟೈನ್ ಆಗುತ್ತೆ, ಹಾಗೂ ಅಮ್ಯುನೆಟಿಕ್ ಫ್ಲೂಯಿಡ್ ಕಂಟೆಂಟ್ ಕೂಡ ಮೇಂಟೈನ್ ಆಗ್ತಿರುತ್ತೆ. ನೀವು ನಿಮ್ಮ ಅಮ್ಯುನೆಟಿಕ್ ಫ್ಲೂಯಿಡನ್ನು ಚೆಕ್ ಮಾಡ್ತಾ ಇರಬಹುದು. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.